ಎಲ್ರಿಗೂ ನಮಸ್ಕಾರ. ಸ್ಮೃತಿಯಿಂದ ಒಂದು ಶ್ಲೋಕವನ್ನು ನೋಡೋಣ. ಆವೃತಸ್ತು ದೋಷೇಭ್ಯಃ ಯತ್ತು ವಾಸೋ ಗುಣೈಃ ಸಹ ಉಪವಾಸ ಸವಿಜ್ಞೇಯಃ ಸರ್ವದೋಷ ವಿವರ್ಜಿತಃ. ಆ ಆ ದೋಷ ಸಮೂಹದಿಂದ ದೂರವಾಗಿ ಗುಣ ಸಮೂಹವನ್ನು ನಮ್ಮದಾಗಿಸಿಕೊಂಡು ಸರ್ವದೋಷ ಮುಕ್ತವಾಗುವುದೇ ಉಪವಾಸ ಅಂತ ಹೇಳ್ತಾರೆ. ಸ್ಮೃತಿಕಾರರು ಇದನ್ನು ಹೇಳ್ತಾರೆ. ಸರ್ವದೋಷಗಳಿಂದ ದೂರವಾಗಿ ಸದ್ಗುಣಗಳನ್ನು ನಮ್ಮದಾಗಿಸಿಕೊಳ್ಳುವಂತಹದ್ದೇ ಉಪವಾಸ ಅಂತ ಹೇಳ್ತಾರೆ. ಉಪವಾಸ ಎನ್ನುವಂತಹ ಅರ್ಥಕ್ಕೆ ಬರೀ ಆಹಾರದ ನಿರ್ಬಂಧನೆ ಅನ್ನುವಂಥದ್ದೊಂದೇ ಅಲ್ಲ. ಸ್ಮೃತಿಕಾರರು ಹೇಳ್ತಾರೆ, ಆಹಾರದ ನಿರ್ಬಂಧನೆ ಮಾಡುವಂತಹದ್ದೊಂದೇ ಉಪವಾಸ ಅಂತ ಅಲ್ಲ. ಆಹಾರವು ಒಂದು ಭಾಗ, ಅದರಲ್ಲಿ ಉಪವಾಸದಲ್ಲಿ ಆಹಾರವು ಒಂದು ಭಾಗ. ಉಪವಾಸ ಎನ್ನುವಂತಹದ್ದು ಬರೀ ನಮ್ಮ ತೃಷೆಗೆ, ಅಂದರೆ ಆ ಬಾಯಾರಿಕೆ, ಹಸಿವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹದ್ದಲ್ಲ. ಉಪವಾಸವನ್ನ ಕಣ್ಣಿನ ಉಪವಾಸ, ಬಾಯಿಯ ಉಪವಾಸ, ಮೂಗಿನ ಉಪವಾಸ, ಕಿವಿಯ ಉಪವಾಸ, ಚರ್ಮದ ಉಪವಾಸ, ಪಂಚೇಂದ್ರಿಯಗಳ ಉಪವಾಸವನ್ನು ಮಾಡಬೇಕು ಅಂತ ಹೇಳ್ತಾರೆ. ಉಪವಾಸಗಳನ್ನು ಮಾಡುವಂತಹದ್ದು ಅಂದರೆ ಮೌನ ವ್ರತವನ್ನು ಆಚರಣೆ ಮಾಡುವಂತಹ ಒಂದು ಉಪವಾಸ. ಮೌನ ವ್ರತದಲ್ಲಿ ಮೌನವಾಗಿರುವಂತಹದ್ದು ಒಂದು ಉಪವಾಸವೇ. ಮಾತುಗಳನ್ನು ಆಡದೇ ಇರುವಂತಹದ್ದು, ಕಣ್ಣನ್ನು ಮುಚ್ಚಿಕೊಂಡೇ ಇರುವಂತಹದ್ದು, ಅದು ಒಂದು ಉಪವಾಸವೇ. ಕಿವಿಯನ್ನು ಮುಚ್ಚಿಕೊಳ್ಳುವಂತಹದ್ದು, ಅದು ಒಂದು ಉಪವಾಸವೇ. ವಾಸನೆ ಗ್ರಹಣವನ್ನು ಮಾಡದೇ ಇರುವಂತಹದ್ದು, ಅದು ಒಂದು ಉಪವಾಸವೇ. ಇವೆಲ್ಲವೂ ಉಪವಾಸವೇ ಆಗತ್ತೆ. ಬರೀ ಆಹಾರ ಒಂದೇ ಅಲ್ಲ ಅಂತ ಹೇಳ್ತಾರೆ. ಆಹಾರದಲ್ಲಿ ಕೆಲವರು ಉಪವಾಸ ಅಂತ ಮಾಡ್ತಾರೆ. ನೋಡಬೇಕು ಅವರು ಉಪವಾಸವನ್ನು. ಪ್ರತಿನಿತ್ಯ ಊಟವನ್ನು ಮಾಡ್ತಾ ಇರುವವರು ಆ ದಿವಸ ಫಲಹಾರ. ಎಷ್ಟು ಅವರು ಊಟವಾದರೆ ಒಂದು ಸ್ವಲ್ಪವೇ ಮಾಡ್ತಾ ಇದ್ರು. ಫಲಹಾರ ಅಂದ ತಕ್ಷಣ ಊಟದ ಎರಡರಷ್ಟು ಫಲಹಾರವನ್ನು ಮಾಡ್ತಾರೆ. ಅಂದರೆ ಅಲ್ಲಿ ಆಹಾರದ ಬದಲಾವಣೆ ಆಯಿತೇ ವಿನಃ ಉಪವಾಸ ಆಗಿಲ್ಲ. ಅಲ್ಲಿ ಉಪವಾಸಕ್ಕೆ ಒಂದು ಸಂಪೂರ್ಣವಾದಂಥ ಒಂದು ಚೌಕಟ್ಟನ್ನು ಹಾಗೆ ನಮ್ಮ ಸ್ಮೃತಿಕಾರರು ಹಾಕಿಕೊಟ್ಟಿದ್ದಾರೆ ಅದ್ಭುತವಾಗಿ. ಉಪವಾಸವಂದರೆ ಈ ರೀತಿ ಇರಬೇಕು, ಈ ರೀತಿಯಲ್ಲಿ ಮಾಡಿದರೆ ಉಪವಾಸ ಆಗತ್ತೆ. ಅದಕ್ಕೊಂದು ಚೌಕಟ್ಟನ್ನು ಹಾಕಿಕೊಟ್ಟಿದ್ದಾರೆ. ನಮ್ಮಲ್ಲಿ ದುರ್ಗುಣಗಳನ್ನು ಬಿಡಬೇಕು ಅಂತ ಹೇಳ್ತಾರೆ. ಅಂದರೆ ಕೆಟ್ಟ ಗುಣಗಳನ್ನು ನಾವು ವರ್ಜಿಸಬೇಕು, ಅದು ಉಪವಾಸ. ಬಿಡುವಂತಹದ್ದು, ಕೆಟ್ಟ ಗುಣಗಳನ್ನು ಬಿಡುವಂತಹದ್ದೇ ಉಪವಾಸ. ದೋಷ ಮುಕ್ತವಾಗಿರಬೇಕು. ನಾವು ಉಪವಾಸ ಮಾಡಬೇಕಾದ್ರೆ ದೋಷಗಳಿಂದ ಮುಕ್ತವಾಗಿರಬೇಕು, ದೋಷಗಳನ್ನು ಹೊಂದಿರಬಾರದು ಅಂತ ಹೇಳ್ತಾನೆ. ಆ ರೀತಿಯಲ್ಲಿ ಉಪವಾಸ ವ್ರತವನ್ನು ನಾವು ಮಾಡಿದರೆ ನಮಗೆ ಭಗವದ್ವಂಶ ನಮ್ಮಲ್ಲಿ ಸೇರಿಕೊಳ್ಳುತ್ತದೆ ಅಂತ ಹೇಳ್ತಾನೆ. ಅಂದರೆ ಭಗವಂತನೇ ನಾವು ಪ್ರೀತಿ ಪಾತ್ರರಾಗುತ್ತೇವೆ. ಆ ರೀತಿಯಲ್ಲಿ ಉಪವಾಸವನ್ನು ಮಾಡಬೇಕು ಅಂತ ಹೇಳ್ತಾರೆ. ಯಾವ ರೀತಿಯಲ್ಲಿ ಅಂದರೆ ದುರ್ಗುಣಗಳನ್ನು ಬಿಡುವಂತಹ, ಶಾರೀರಿಕವಾದಂಥ ಒಂದು ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಬೇಕು ಅಂತ ಆದರೆ ಉಪವಾಸಗಳನ್ನು ಮಾಡಬೇಕು. ಉಪವಾಸದಿಂದ ಇವೆಲ್ಲವೂ ಸಹಿತ ಆಗತ್ತೆ. ಒಳ್ಳೆಯ ಒಂದು ದೇಹ, ಮನಸ್ಸು ಎಲ್ಲವೂ ಸಹಿತ ಸಿಗತ್ತೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಸ್ಮೃತಿಕಾರರು ಹೇಳ್ತಾರೆ, ನಮ್ಮ ಉಪವಾಸ ಭಂಗ ಯಾವ ರೀತಿಯಲ್ಲಾಗತ್ತೆ ಅಂತ ಹೇಳ್ತಾರೆ.
ಅಸಕೃತ್ ಜಲ್ಪಾನಾಚ್ಚ ಸಕೃತ್ತಾಂಬೂಲ ಭಕ್ಷಣಾತ್ ಉಪವಾಸ ಪ್ರಣಶ್ಯೇತ ದಿವಾ ಸ್ವಾಪಾಚ್ಚ ಮೈಥುನಾತ್ ಅಸಕೃತ್ ಜಲಪಾನಾಚ್ಚ ಅಂದರೆ ಒಂದಕ್ಕಿಂತ ಹೆಚ್ಚು ಸಾರಿ ನೀರನ್ನು ಸೇವನೆ ಮಾಡುವುದರಿಂದ ನಮ್ಮ ಉಪವಾಸ ಭಂಗವಾಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ತಾಂಬೂಲ ಭಕ್ಷಣಾತ್, ತಾಂಬೂಲವನ್ನು ಎಲೆ ಅಡಿಕೆಯನ್ನು ತಿನ್ನುವುದರಿಂದವೂ ಸಹಿತ ನಮ್ಮ ಉಪವಾಸ ಭಂಗ ಆಗತ್ತೆ ಅಂತ ಹೇಳ್ತಾರೆ. ಆಮೇಲೆ ಹಗಲಿನ ಹೊತ್ತು ನಿದ್ರೆ ಮಾಡುವುದರಿಂದ ಉಪವಾಸ ಭಂಗ ಆಗತ್ತಂತೆ. ನೋಡಿ, ಹಗಲಿನ ಹೊತ್ತು ನಿದ್ದೆ ಮಾಡುವುದರಿಂದ ಉಪವಾಸ ಭಂಗ ಆಗತ್ತೆ. ಆಮೇಲೆ ಮೈಥುನಾದ್, ಗಂಡ ಹೆಂಡಿರು ಸೇರುವುದರಿಂದಲೂ ಸಹಿತ ಉಪವಾಸ ಭಂಗ ಆಗತ್ತಂತೆ. ಈ ರೀತಿಯಲ್ಲಿ ಉಪವಾಸ ಭಂಗವನ್ನ ತರುವಂತಹ ಒಂದು ಲಕ್ಷಣಗಳಿವೆಲ್ಲ. ಇವುಗಳನ್ನು ನಾವು ಮಾಡಿದರೆ ಉಪವಾಸ ಭಂಗ ಆಗತ್ತೆ ಅಂತ ಹೇಳ್ತಾರೆ ಸ್ಮೃತಿಕಾರರು. ಆ ರೀತಿಯಲ್ಲಿ ನೋಡಿ ಉಪವಾಸ ಮಾಡುವಂತಹದ್ದು ಎಷ್ಟು ಕಷ್ಟ ಅಂತ. ಆಮೇಲೆ ಅದನ್ನು ಪಾಲಿಸುವಂತಹದ್ದನ್ನು ಹೇಳ್ತಾರೆ. ಕ್ಷಮಾ ಸತ್ಯಂ ದಯಾದಾನಂ ಶೌಚಮಿಂದ್ರಿಯ ನಿಗ್ರಹ ದೇವಪೂಜಾ ಅಗ್ನಿಹವನಂ ಸಂತೋಷಸ್ಥೇಯವರ್ಜನಂ ಅಂತ ಹೇಳ್ತಾರೆ. ಅಂದರೆ ಕ್ಷಮೆ, ಸತ್ಯ, ದಾನ, ದಯಾ, ಪಾವಿತ್ರ್ಯತೆ, ಬ್ರಹ್ಮಚರ್ಯ, ದೇವಪೂಜಾ, ಅಗ್ನಿಕಾರ್ಯ ಅಂದರೆ ಹೋಮವನ್ನು ಪೂಜೆ ಮಾಡುವಂತಹದ್ದು, ಸಂತೋಷದಿಂದ ಇರುವಂತಹದ್ದು, ಕದಿಯದೇ ಇರುವಂತಹದ್ದು, ಈ 10 ಲಕ್ಷಣಗಳನ್ನು ಯಾರು ಪಾಲಿಸ್ತಾರೋ ಅವರು ವ್ರತಾಚಾರಿಯಾಗಿರ್ತಾರೆ, ವ್ರತವನ್ನು ಸರಿಯಾಗಿ ಮಾಡ್ತಾ ಇರ್ತಾರೆ ಅಂತ ಇದರಲ್ಲಿ ಹೇಳ್ತಾರೆ. ಕ್ಷಮಾ ಅಂತ ಹೇಳ್ತಾರೆ. ಯಾವುದನ್ನಾದರೂ ಒಂದು ವಿಷಯವನ್ನು ಯಾರಾದರೂ ನಮಗೆ ಏನೇನಾದರೂ ಹೇಳಿದ್ರು ಅಂದರೆ, ಅವರು ಕ್ಷಮೆಯನ್ನು ಕೋರಿದ್ರು ಅಂದರೆ ನಾವು ಕ್ಷಮಿಸುವಂತಹದ್ದು. ಆಮೇಲೆ ಸತ್ಯಂ ಅಂತ ಹೇಳ್ತಾರೆ, ಅಂದರೆ ಸತ್ಯವನ್ನು ನೋಡುವಂತಹದ್ದು. ಆಮೇಲೆ ದಯಾವಂತರಾಗಿರಬೇಕು, ಕರುಣೆಯನ್ನು ಹೊಂದಿರಬೇಕು. ಆಮೇಲೆ ದಾನವನ್ನು ಮಾಡ್ತಾ ಇರಬೇಕು, ದಾನ ಕೊಡಬೇಕು. ಶೌಚಂ ಅಂದರೆ ಶುದ್ಧವಾಗಿರಬೇಕು, ಸ್ನಾನಾದಿಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಇಂದ್ರಿಯ ನಿಗ್ರಹ ಅಂತ ಹೇಳ್ತಾರೆ. ಪಂಚೇಂದ್ರಿಯಗಳನ್ನು ನಿಗ್ರಹದಲ್ಲಿಟ್ಟುಕೊಳ್ಬೇಕು. ಆಮೇಲೆ ದೇವಪೂಜಾ, ದೇವರ ಪೂಜೆಯನ್ನು ಮಾಡಬೇಕು. ಆಮೇಲೆ ಅಗ್ನಿ ಕಾರ್ಯವನ್ನು ಮಾಡಬೇಕು, ಅಂದರೆ ಅಗ್ನಿಯನ್ನು ಪೂಜೆ ಮಾಡಬೇಕು. ಆಮೇಲೆ ಮನೆಯಲ್ಲಿ ಸಂತೋಷವಾಗಿರಬೇಕು, ಯಾವಾಗಲೂ ಸಿಡುಕು ಮೂತಿ ಹಾಕ್ಕೊಂಡು ಸಿಡುಕೊಂತ ಇರಬಾರ್ದು. ಆ ರೀತಿಯಲ್ಲಿ ಇದ್ರೂ ಸಹಿತ ಅದು ಉಪವಾಸಕ್ಕೆ ಭಂಗವನ್ನು ತರುವಂತಹದ್ದು. ಅದು ಉಪವಾಸದ ಲಕ್ಷಣವಲ್ಲ. ಅದನ್ನು ಆ ರೀತಿಯಲ್ಲಿ ಮಾಡಿದರೆ ಉಪವಾಸ ಆಗೋದಿಲ್ಲ ಅಂತ ಹೇಳ್ತಾರೆ. ಇದನ್ನೆಲ್ಲ ಸಹಿತ ನಾವು ಏನು ಮಾಡಬೇಕು ಅಂದರೆ ಆಚರಣೆ ಮಾಡಬೇಕು. ಉಪವಾಸವನ್ನು ಮಾಡಬೇಕು ಅಂದರೆ ಇವೆಲ್ಲ ಆಚರಣೆ ಮಾಡೋದ್ರಿಂದ ಮಾತ್ರ ಉಪವಾಸ ಆಗತ್ತೆ. ಅದು ಬರೀ ಆಹಾರವನ್ನೇ ತಿನ್ನುವುದನ್ನು ಬಿಟ್ಟುಬಿಟ್ರೆ ಆ ಉಪವಾಸ ಆಗೋಯ್ತು ನಂದು ಅಂತ ಅಂದ್ಕೊಂಡ್ರೆ ಅದು ತಪ್ಪಾಗಿಬಿಡತ್ತೆ. ತಿನ್ನುವುದು, ಆಹಾರವೂ ಒಂದು, ಉಪವಾಸದಲ್ಲಿ ಆಹಾರವೂ ಒಂದು ಆಗಿರುತ್ತೆ. ಆಹಾರವೇ ಪ್ರಧಾನವಾಗಿರೋದಲ್ಲ, ಉಪವಾಸದಲ್ಲಿ ಆಹಾರವೂ ಒಂದು. ಆ ರೀತಿಯಲ್ಲಿ ಇವೆಲ್ಲವನ್ನು ಪಾಲಿಸಬೇಕು ಉಪವಾಸ ಅಂದರೆ. ಆ ರೀತಿಯಲ್ಲಿ ಪಾಲಿಸಿದರೆ ಅರ್ಥಪೂರ್ಣವಾದಂತಹ ಉಪವಾಸ ಆಗತ್ತೆ. ಉಪವಾಸ ಅಂದ್ರೆ ಏನು? ಉಪವಾಸ ಮಾಡುವುದೆಂದರೆ ಏನು? ದೋಷ ಸಮೂಹದಿಂದ ದೂರವಾಗಬೇಕು, ಸದ್ಗುಣಗಳನ್ನು ಅಳವಡಿಸಿಕೊಳ್ಳಬೇಕು ಅನ್ನುವಂಥದ್ದು ಉಪವಾಸದ ಲಕ್ಷಣ. ಅದು ಇವನ್ನೆಲ್ಲ ಮಾಡಿದರೆ ನಮ್ಮ ಉಪವಾಸ ಸರಿಯಾಗಿರುತ್ತೆ, ಉಪವಾಸ ಮಾಡಿರೋದು ಸಾರ್ಥಕವಾಗತ್ತೆ ಅಂತ ಹೇಳ್ತಾ ಇವತ್ತಿನ ದಿವಸ ನಾವು ಉಪವಾಸದ ಬಗ್ಗೆ ತಿಳ್ಕೊಂಡ್ವಿ. ಎಲ್ರಿಗೂ ನಮಸ್ಕಾರ.